ಗ್ರಂಥಾಂತರಂಗದಲ್ಲಿ ಡಾಕ್ಟರ್ KES ನಾರಾಯಣಾಚಾರ್ಯ ಇವರು ಬರೆದ ಶ್ರೀರಾಮಾಯಣ ಪಾತ್ರ ಪ್ರಪಂಚ ರಾಮಾಯಣ ರೋಚಕ ಕಥಾಮಾಲಿಕೆ 12ನೇಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ 4ನೇಯ ಅಧ್ಯಾಯದಲ್ಲಿ ಮುಂದುವರೆದ 4ನೇಯ ಭಾಗ. ಸೀತಾ ಹರಣಜಂ ದುಃಖಂ ನಮೇ ಸೌಮ್ಯ ತಥಾಗತಂ ಯಥಾ ವಿನಾಶೇ ಗೃಧ್ರಸ್ಯ ಮತ್ಕೃತೆ ಚ ಪರಂತಪಃ. ಅರಣ್ಯಕಾಂಡದ 68ನೇ ಸರ್ಗ 2ನೇ ಶ್ಲೋಕ. ಅಯ್ಯ ಲಕ್ಷ್ಮಣ, ಸೀತಾದೇವಿಯು ಕಳೆದು ಹೋದಳೆಂಬ ದುಃಖವೂ ನನ್ನನ್ನು ಹೀಗೆ ಬಾಧಿಸಲಿಲ್ಲ. ಈ ಪಕ್ಷಿಯು ನನಗಾಗಿ ಹೀಗೆ ಪ್ರಾಣ ಕೊಟ್ಟದ್ದು ಮಾತ್ರ ನನ್ನನ್ನು ಸುಡುತ್ತಿದೆ ಎಂದವನೇ ನನಗೆ ಇವನು ತಂದೆಯಂತೆ ಪೂಜ್ಯ. ತನ್ನ ಪಿತೃಪೈತ ಮಹಾರ್ಜಿತ ರಾಜ್ಯ ಪದವಿಯನ್ನೂ ಬಿಟ್ಟು ನನಗಾಗಿ ಪ್ರಾಣವನ್ನೇ ಕೊಟ್ಟನಲ್ಲ, ಇಂಥವರುಂಟೆ ಎಂದೊಳುತ್ತಾನೆ. ಇಲ್ಲಿ ಶ್ರೀರಾಮ ಹೃದಯವನ್ನೇ ಪ್ರತಿಪಾದಿಸುವ ಒಂದು ಶ್ಲೋಕ ರತ್ನವಿದೆ. ಸರ್ವತ್ರ ಖಲು ದರ್ಶಂತೆ ಸಾಧುವೋ ಧರ್ಮಚಾರಿಣಃ ಶೂರಾಃ ಶರಣ್ಯಾಃ ಸೌಮಿತ್ರೇ ಚಿರ್ಯಗ್ಯೋನಿತೇಷ್ವಪಿ. ಧರ್ಮ, ಶೀಲ, ಆಚಾರ, ಕಾರುಣ್ಯ, ಇತರರನ್ನು ರಕ್ಷಿಸುವ ಹಂಬಲ, ಶಕ್ತಿ, ಇಚ್ಛೆ ಇರುವ ಸಾಧುಗಳು, ಭಕ್ತರು ಎಲ್ಲೆಲ್ಲೂ ಜಾತಿಯವರಲ್ಲೂ ಮೂಕ ಜಂತುಗಳಲ್ಲೂ ಇರುತ್ತಾರೆ ಎಂಬುದೇ ರಾಮಾಯಣದ ರಾಮಚಂದ್ರನ ಹೃದಯ ಸಜ್ಜನಿಕೆಗೆ. ಜಾತಿ ಎಂಬುದಿಲ್ಲ. ಉತ್ತಮ ಜಾತಿಯಲ್ಲೂ ರಾವಣನಂತೆ ದುಷ್ಟರೂ ಉಂಟು, ನೀಚರಂತೆ ಕಾಣುವ ಜಾತಿಯವರಲ್ಲೂ ಸಜ್ಜನರುಂಟು. ಗುಹ, ಶಬರಿ, ಜಾಂಬುವ, ವಿಭೀಷಣ, ತಾರೆ, ಮಂಡೋದರಿ, ಈ ಜಟಾಯು ಇವರೇ ಉತ್ತಮ ಶೀಲ ಸಂಪನ್ನರು. ಅವರೇ ರಾಮನಿಗೆ ತುಂಬ ಪ್ರಿಯರಾದವರು ಎಂಬುದು ಇಡೀ ರಾಮಾಯಣದ ಸಾರಾರ್ಥ. ಇಂದಿಗೆ ಈ ಬೋಧೆ ಎಷ್ಟು ಪ್ರಸ್ತುತವೆಂಬುದನ್ನು ವಿವರಿಸಬೇಕೋ. ಉತ್ತಮ ಮನುಷ್ಯನೂ ಸಮಾಜದ ಹೊಣೆ ಹೊತ್ತ ಧುರೀಣನು ಕೊನೆಗೆ ದೇವರೂ ಸಹ ಈ ಚಾರಿತ್ರ್ಯಕ್ಕೆ ಬೆಲೆ ಕೊಡುತ್ತಾನೆಯೇ ಹೊರತು ಕೇವಲ ಜಾತಿಗಲ್ಲ ಎಂಬುದೇ ಇಲ್ಲಿನ ಮರ್ಮ. ಇದನ್ನು ರಾಮನೇ ಬೋಧಿಸುವ ಒಂದು ಐತಿಹ್ಯವನ್ನು ರಾಮಾಯಣದಿಂದಲೇ ಇಕೋ ನೋಡಿ. ಪ್ರಸಂಗ: ಸೀತೆಯು ಆಂಜನೇಯನಿಗೆ ತನ್ನ ದುಃಖವನ್ನೆಲ್ಲ ತೋಡಿಕೊಂಡು ಕಾಕಾಸುರನ ಪ್ರಸಂಗವನ್ನು ನೆನೆಸಿ ಅದನ್ನು ರಾಮನಿಗೆ ಜ್ಞಾಪಿಸುವಂತೆ ಹೇಳುತ್ತಿದ್ದಾಳೆ. ತನ್ನ ಹಳೆಯದೊಂದು ಅನುಭವ ನೆನಪಿಗೆ ಬಂದು ಅದನ್ನೂ ರಾಮನಿಗೆ ಹೇಳುವಂತೆ ಹೇಳು ಎನ್ನುತ್ತಾಳೆ. ಅನೃಶಂಸ್ಯ ಪರೋ ಧರ್ಮಃ ತ್ವತ್ತ ಏವ ಮಯಾ ಶ್ರುತಃ. ಸುಂದರಕಾಂಡದ 38ನೇ ಸರ್ಗ 41ನೇ ಶ್ಲೋಕ. ಅನೃಶಂಸ್ಯವು ಎಂದರೆ ಕ್ರೂರತನವಿಲ್ಲದಿರುವುದು, ಕಾರುಣ್ಯ ಎಂಬುದು. ಧರ್ಮಗಳಲ್ಲೆಲ್ಲ ಹಿರಿಯರು ಎಂಬುದನ್ನು ನಿಮ್ಮ ಬಾಯಿಂದಲೇ ನೇರವಾಗಿ ನಾನು ಕೇಳಿದ್ದುಂಟು ಎಂದರ್ಥ. ಇದು ದೂತ ಮುಖೇನ ಕೇಳಿದ ಮಾತಲ್ಲ ಎಂಬುದನ್ನು ತ್ವತ್ತ ಏವ ಎಂಬ ಶಬ್ದಗಳ ಪ್ರಯೋಗ ತೋರಿಸುತ್ತದೆ. ಆಗ ಬರೀ ಕೇಳಿದ್ದೇ ವಿನಃ ಈಗ ಆಚರಣೆಗೆ ಬರಬೇಕಾದ ಕಾಲದಲ್ಲಿ ಸ್ವಯಂ ಪತ್ನಿಯ ವಿಷಯದಲ್ಲಿ ಅದಿನ್ನೂ ಆಚರಣೆಗೆ ಬರಲಿಲ್ಲವೆಂಬುದನ್ನು ಶ್ರುತಃ ತೋರಿಸುತ್ತದೆ. ಒಮ್ಮೆ ಸೀತಾರಾಮರು ಏಕಾಂತ ಸುಖದಲ್ಲಿದ್ದರಂತೆ. ದೋಣಿಯಿಂದ ನದಿಯನ್ನು ದಾಟುವವನು ದೋಣಿ ಹತ್ತಿದ ಮೇಲೆ ಅಂಬಿಗ ಸೇರಬೇಕಾದ ಕೂಲಿಯ ಹಣವನ್ನು ದಡ ಮುಟ್ಟುವ ಮೊದಲೇ ಕೇಳುವಂತೆ ಆಗ ಸೀತೆಯು ತನ್ನ ಗಂಡನನ್ನು ಕೇಳಿದಳು. ಅದೇ ಸರಿಯಾದ ಸಮಯವೆಂದು ಭಾವಿಸಿ, ನಾಥ, ನಿಮಗೆ ಅತ್ಯಂತ ಅಭಿಮತವಾದ ಇಷ್ಟವಾದ ಧರ್ಮವಾವುದು ಎಂದು. ಆಗ ಶ್ರೀರಾಮ ಹೇಳಿದ್ದು, ಇತರರು ದುಃಖಿಸುವವರಾದರೆ ಅದನ್ನು ಸಹಿಸದೆ ಅದರ ನಿವಾರಣೆಗೆ ಯತ್ನಿಸುವುದೇ ಪರಮ ಧರ್ಮವೆಂದು ನನ್ನ ನಂಬಿಕೆ, ಅದೇ ನನ್ನ ಸ್ವಭಾವ ಎಂದು ಶ್ರೀರಾಮನೇ ತನ್ನ ಹೃದಯಾಂತರಾಳದ ರಹಸ್ಯವನ್ನು ಹೊರಗೆಡವಿದ್ದನಂತೆ. ಗೋವಿಂದರಾಜೀಯ ವ್ಯಾಖ್ಯಾನ. ಇದೇ ತನ್ನ ಸ್ವಭಾವ. ಸೀತೆ ಆಗ ಸಹಜವಾಗಿಯೇ ತುಂಬ ಹರ್ಷಿಸಿದಳು. ಇದು ದೊರೆಗಿರಬೇಕಾದ ಮಹಾಗುಣ. ಈ ಮಾತನ್ನು ಸ್ವಯಂ ಶ್ರೀರಾಮನೇ ನೇರವಾಗಿ ತನ್ನೊಡನೆಯೇ ಆಡಿದವನು ಇಂದು ಮರೆತನೇ ಎಂಬುದು ಸೀತೆಯ ಪ್ರಶ್ನೆ. ಯಾರ್ಯಾರಿಗೋ ಕಷ್ಟವಾದರೂ ಸಹಿಸದವನು ಪತ್ನಿಗೆ ಆ ಕಷ್ಟ ಬಂದರೆ ಸಹಿಸುವನೇ ಎಂದು ಧ್ವನಿ.
ಆ ಯಾರು ಯಾವ ಜಾತಿಯವರು, ಕುಲಗೋತ್ರಗಳವರು, ಅವರ ವಿದ್ಯಾರ್ಹತೆ ಏನು, ಹಣಕಾಸು ಸ್ಥಿತಿ ಎಂಥದ್ದು, ತನಗೆ ಪ್ರಿಯರೋ ಅಪ್ರಿಯರೋ ಇತ್ಯಾದಿ ವಿಮರ್ಶಿಸದೆ ಅವರ ಸಹಾಯಕ್ಕೆ ದೊರೆ ಒದಗಿ ಬರುತ್ತಿದ್ದುದು ಅಂದಿನ ಶ್ರೀರಾಮನ ನಡತೆಯಾಗಿತ್ತೆಂಬುದಕ್ಕೆ ಸಾಕ್ಷಿ. ನಿಜವಾದ ಸರ್ವೋದಯ, ಅಂತ್ಯೋದಯ ಇದೆ. ಬಡವರು, ಅಸಹಾಯಕರು, ನೊಂದವರು, ದೀನದಲಿತರು ಎಲ್ಲ ಜಾತಿ ವರ್ಗಗಳಲ್ಲೂ ಇಂದೂ ಇರುವರಷ್ಟೇ. ಜಾತಿಯ ನೂಕುನುಗ್ಗಲಿನ ಇಂದಿನ ರಾಜಕೀಯದಲ್ಲಿ ಈ ರಾಮರಾಜ್ಯದ ಧ್ಯೇಯವಾದ ಸರ್ವೋದಯ ಹಾಸ್ಯಾಸ್ಪದ ಸ್ಥಿತಿಗೆ ತಲುಪಿರುವಾಗ ನಮಗೆ ಈ ರಾಮಗುಣ ಅರ್ಥವಾದೀತೆ. ಮಹರ್ಷಿ ರಾಮನನ್ನು ಪ್ರಜಾನಾಂಚ ಹಿತೇರತಃ ಬಾಲಕಾಂಡದ 1ನೇ ಸರ್ಗದ 12ನೇ ಶ್ಲೋಕ ಪ್ರಜಾಹಿತದಲ್ಲಿ ಆಸಕ್ತ ಎಂದು ವರ್ಣಿಸಿದ್ದಾನೆ. ರಕ್ಷಿತ ಜೀವಲೋಕಸ್ಯ ಅದೇ ಬಾಲಕಾಂಡದ 13ನೇ ಶ್ಲೋಕ ಇಡೀ ಜೀವಲೋಕಕ್ಕೆ ರಕ್ಷಣೆ ಕೊಟ್ಟವನು ಎಂದು ವರ್ಣಿಸಿದ್ದಾನೆ. ಸಾನುಕ್ರೋಶಃ ಕರುಣೆಯುಳ್ಳವನು, ದೀನಾನುಕಂಪಿ ದೀನರ ಸ್ಥಿತಿಗೆ ಮರಗುವವನು ಎಂಬುದು ಮಹರ್ಷಿಯ ವರ್ಣನೆಯೇ. ಅಯೋಧ್ಯಾಕಾಂಡದ 1ನೇ ಸರ್ಗದ 15ನೇ ಶ್ಲೋಕ ಇಂಥ ಪ್ರಭುವನ್ನು ಪಡೆದಿದ್ದ ಅಂದಿನ ಅಯೋಧ್ಯಾವಾಸಿಗಳು ಇಕ್ಷ್ವಾಕು ರಾಜ್ಯಸ್ಥರು ಪುಣ್ಯವಂತರು, ಭಾಗ್ಯಶಾಲಿಗಳು. ಸದಾ ಶಾಂತನು, ಕೆಟ್ಟದ್ದನ್ನಾಡಿದವರಿಗೆ ಒಳ್ಳೆಯದನ್ನೇ ಬಯಸುವವನು, ತ್ಯಾಗಿಯು, ಧರ್ಮಿಷ್ಠನು, ಉಪಕಾರವನ್ನಷ್ಟೇ ನೆನಪಿಡುವವನು, ಅಪಕಾರಗಳನ್ನು ಮರೆಯುವವನು, ಇಂದ್ರಿಯ ನಿಗ್ರಹವುಳ್ಳವನು, ಸೋದರ ಪ್ರೇಮಿಯು, ಮಾತಾಪಿತೃ ಪೂಜಕನು, ಹಿರಿಯರನ್ನು ಗೌರವಿಸುವವನು, ಶಾಸ್ತ್ರಜ್ಞನು, ಸೇವಕರಲ್ಲಿ ವಾತ್ಸಲ್ಯ ಭಾವವುಳ್ಳವನು, ಧೀರ ಶೂರನು, ಶಸ್ತ್ರಾಸ್ತ್ರ ಸಂಪನ್ನನು, ಶಿಕ್ಷಣೆಯಲ್ಲಿ ದಕ್ಷನು, ವಿಚಕ್ಷಣನು, ನಿಷ್ಠುರನು, ಉತ್ತಮ ವಾಗ್ಮಿಯು, ನೀತಿವಂತನು, ಧರ್ಮಿಷ್ಠನು, ಸಕಲ ಕಲ್ಯಾಣ ಗುಣಗಣ ಭೂಷಿತನೂ ಆದ ಪ್ರಭು ಶ್ರೀರಾಮ ಎಂದು ಎಲ್ಲೆಡೆ ಮಹರ್ಷಿ ಕೊಂಡಾಡಿದ್ದಾನೆ. ಅವನನ್ನು ನೇರ ಕಣ್ಣಿಂದ ಕಂಡವನು ವಾಲ್ಮೀಕಿ. ಅವನ ಕಣ್ಣಿಂದ ನಾವು ಕಾಣುವುದಿದೆ. ಇಂಥ ಪ್ರಭುವಿನ ಜೀವಿತ ಅವತಾರ ಕಾಲದ ಕೊನೆಯ ಗಳಿಗೆಗಳೂ ದಾರುಣವಾಗಿದ್ದವೆಂಬುದು ಶ್ರೀಕೃಷ್ಣಾವತಾರದ ಅಂಥದೇ ಗಳಿಗೆಗಳಂತೆ. ಅವನ ಜೀವನದ ಕಠೋರ ಸತ್ಯವನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತವೆ. ಅದನ್ನು ವಿವರಿಸಿ ಶ್ರೀರಾಮಚಾರಿತ್ರಕ್ಕೆ ಮಂಗಳ ಪಾಡೋಣ. ಪ್ರಭು ಸೀತೆಯನ್ನಗಲಿಯೂ ಧರ್ಮ ರಾಜ್ಯ ಪರಿಪಾಲನೆಯನ್ನು ಒಂದಷ್ಟು ವರ್ಷಗಳ ಕಾಲ ಮಾಡಿ ಬಂದ. ಸೀತೆ ರಸಾತಲ ಸೇರಿಯಾಗಿತ್ತು. ಕೌಸಲ್ಯೆ ಕಾಲವಶಳಾಗಿದ್ದಳು. ಕಾಲಪುರುಷಾಗಮನವಾಗಿತ್ತು. ಅರ್ಥ ತಿಳಿಯಿತೆ. ಪ್ರಭು ನಿಮ್ಮ ಅವತಾರ ಕಾಲ ಮುಗಿಯಿತು ಎಂದು ರಹಸ್ಯದಲ್ಲಿ ಭಿನ್ನಯಿಸಿದ. ಬ್ರಹ್ಮ ಸಂದೇಶವನ್ನು ಅರುಹಿದ. ಈ ರಹಸ್ಯ ಭೇಟಿಯ ಕಾಲಕ್ಕೆ ಆಸ್ಥಾನದೊಳಗೆ ಯಾರನ್ನೂ ಬಿಡತಕ್ಕದ್ದಲ್ಲವೆಂಬ ಕಠೋರ ಆಜ್ಞೆಯನ್ನು ಸ್ವಯಂ ಲಕ್ಷ್ಮಣನೇ ಹೊತ್ತು ಅಂದು ದ್ವಾರಪಾಲಕನ ಸ್ಥಾನದಲ್ಲಿದ್ದುದು ವಿಶೇಷ. ಕಾಲಪುರುಷ ತನ್ನ ಮಾತನ್ನು ಹೇಳಿ ಇನ್ನೇನು ಹೊರಡುವಷ್ಟರಲ್ಲಿ ಹೊರಬಾಗಿಲಲ್ಲಿ ಒಂದು ಅವಾಂತರ ನಡೆದಿತ್ತು. ದೂರ್ವಾಸರು ಗಡಿಬಿಡಿಯಿಂದ ಬಂದು ನಾನು ಈಗಲೇ ರಾಮನನ್ನು ನೋಡಬೇಕೆಂದು ಹಠ ಹಿಡಿದರು. ಕಾಲಪುರುಷ ಒಳಗೆ ಬರುವಾಗ ನಿಬಂಧನೆ ಹಾಕಿದ್ದ. ನಾನೂ ರಾಮನೂ ಒಟ್ಟಿಗೆ ಇರುವುದನ್ನು ಯಾರು ಕಾಣುವರೋ ಅವರಿಗೆ ಮರಣ ದಂಡನೆ ಆಗತಕ್ಕದ್ದು. ಇದು ನನ್ನ ಮಹರ್ಷಿಯ ನಿಬಂಧನೆ ಎಂದು. ತಾಪಸನ ವೇಷದಲ್ಲಿದ್ದ ಕಾಲಪುರುಷ ತಾನೊಬ್ಬ ಋಷಿ ಶಿಷ್ಯ ಎಂಬ ವೇಷದಲ್ಲಿ ಬಂದಿದ್ದವನಷ್ಟೇ. ರಾಮ ತಥಾಸ್ತು ಎಂದವನು ಲಕ್ಷ್ಮಣನಿಗೆ ಹಾಗೇ ಅಪ್ಪಣೆ ಮಾಡಿದ್ದ. ಆಗ ಬಂದೊದಗಿದರು ಈ ದೂರ್ವಾಸರು. ಶ್ರೀರಾಮ ಭಗವಂತನ ಅವತಾರಿಯಾದ್ದರಿಂದ ಅವನನ್ನು ಕಾಲವಶವೆನ್ನುವಂತಿಲ್ಲ ಎಂಬುದು ಸುಸಂದರ್ಭದ ಮರ್ಮ. ಮನುಷ್ಯಾವತಾರಿಯಾದ ಮನುಷ್ಯ ಸಹಜ ರೀತಿಯಲ್ಲಿಯೇ ಲೋಕದಿಂದ ನಿರ್ಗಮಿಸಬೇಕಾದ ಧರ್ಮವು ಉಂಟು. ಆದರೆ ಕಾಲಪುರುಷ ತನ್ನ ವಶವರ್ತಿ ಕ್ಷೇತ್ರದಲ್ಲಿ ತಾನು ನಡೆದುಕೊಳ್ಳಬೇಕಾದ ರೀತಿಯನ್ನೂ ಬಿಡುವಂತಿರಲಿಲ್ಲ. ಅದಕ್ಕಾಗಿ ಈ ರಹಸ್ಯ ಸಂವಾದ ಏರ್ಪಟ್ಟಿತ್ತು. ಯಾವನೊಬ್ಬ ಮನುಷ್ಯನ ಪಶು ಪ್ರಾಣಿಯ ಅಂತ್ಯಕ್ಷಣದ ರೀತಿಯನ್ನು ಕಣ್ಣಿಂದ ಕಾಣುವುದು
ಯುಕ್ತವಲ್ಲವೆಂಬ ಹಿರಿಯರ ಮಾತಿಗೆ ಅರ್ಥ ಉಂಟು. ದೀಪ ಆರುವುದನ್ನು ಸೂರ್ಯ ಮುಳುಗುವುದನ್ನು ಸಹ ನೋಡಬಾರದೆಂಬ ಶಾಸ್ತ್ರಕಾರರ ಮಾತಿಗೂ ಅರ್ಥ ಅದೇ. ನೋಡಿದವನಿಗೆ ಜಿಗುಪ್ಸಾಭಾವ ವೈರಾಗ್ಯ ಏರ್ಪಟ್ಟು ವಯಸ್ಸಿಗೂ ಜೀವನಕ್ಕೂ ಅಸಹಜವಾದ ನಿವೃತ್ತಿಯ ಬಯಕೆ ಅಕಾಲದಲ್ಲಿ ಬಂದರೆ ಜೀವನ ರೀತಿ ನೀತಿಗಳು ಕೆಡುವುದೆಂದೂ ಹಾಗಾಗಬಾರದೆಂದೂ ಚಿಂತಿಸಿಯೇ ಹಿರಿಯರು ಈ ಶ್ರೀರಾಮ ನಿರ್ಯಾಣ ಶ್ರೀಕೃಷ್ಣ ನಿರ್ಯಾಣ ಪ್ರಸಂಗಗಳನ್ನು ಪಾರಾಯಣಕ್ಕೆ ಅರ್ಹವಲ್ಲವೆಂದು ವಿಧಿಸಿದ್ದಾರೆ. ಇದನ್ನು ಮನ್ನಿಸಲೆಂದೇ ಕಾಲಪುರುಷ ನಿಬಂಧನೆ ಹಾಕಿದ್ದು. ಶ್ರೀರಾಮ ಅದನ್ನು ಮನ್ನಿಸಿದ್ದು. ನಾವು ಮಾತನಾಡುತ್ತಿರುವಾಗ ನಡುವೆ ಯಾರಾದರೂ ಬಂದರೆ ಮರಣದಂಡನೆಗೊಳಗಾಗುವರು ಎಂಬ ರಾಮಾಜ್ಞೆಯನ್ನು ಹೊತ್ತು ಬಾಗಿಲಲ್ಲಿ ನಿಂತ ಲಕ್ಷ್ಮಣ ದೂರ್ವಾಸರನ್ನು ಒಳಗೆ ಬಿಡುವುದಿಲ್ಲ ಎಂದ. ಅವರು ಹಾಗೆ ಬಿಡದಿದ್ದರೆ ಅಯೋಧ್ಯೆಯನ್ನು, ಇಡೀ ರಾಜ್ಯವನ್ನು, ಅವನ ಸೋದರರನ್ನು, ಅವರ ಸಂತತಿಯನ್ನು ಶಪಿಸುವುದಾಗಿ ಬೆದರಿಸಿದರು. ವಿಷಯಂ ತ್ವಾಂ ಪುರಂಚೈವ ಶಪಿಷ್ಯೆ ರಾಘವಂ ತಥಾ ಭರತಂ ಚೈವ ಸೌಮಿತ್ರೇ ಯುಷ್ಮಾಕಂ ಯಾಚಾ ಸಂತತಿ. ಉತ್ತರಕಾಂಡದ 105ನೇ ಸರ್ಗ 7ನೇ ಶ್ಲೋಕ. ಲಕ್ಷ್ಮಣ, ಅದೇನು ಕೆಲಸ ನನಗೆ ಹೇಳಿ, ರಾಮನಿಗೆ ಹೇಳಬೇಕೆಂದಿದ್ದರೆ ಕೊಂಚ ಕಾಲ ಕಾಯಬೇಕಾಗುತ್ತದೆ ಎಂದು ವಿನಯದಿಂದ ಎಷ್ಟು ಹೇಳಿದರೂ ಮುನಿ ಕೇಳಲಿಲ್ಲ. ಈ ಭಾಗದ ಮುಂದಿನ ವಿವರಣೆಯನ್ನು ನಾಳಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ಬಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.